ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ 2026-27ನೇ ಸಾಲಿನ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿಯ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ ಅದೆಷ್ಟು ಏನು ಯಾವ ರೀತಿಯಾಗಿ ನೋಡಬೇಕು ಮತ್ತು ತಿದ್ದುಪಡಿಗೆ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ. ಇನ್ನೆಲ್ಲ ಅಕಸ್ಮಾತ್ ತಪ್ಪ ಬಂದಿತ್ತು ಅಂದರೆ ತಿದ್ದುಪಡಿ ಮಾಡಲಿಕ್ಕೂ ಸಹಿತ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಲಿಸ್ಟನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ 2026-27ನೇ ಸಾಲಿಂದು ಇಲ್ಲಿ ಲಿಸ್ಟ್ ಇದೆ, ನೋಡ್ಬೋದು ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಅಂದರೆ ನಿಮಗೆ ಲಿಂಕ್ 1 ಲಿಂಕ್ 2 ಅಂತ ಕೊಟ್ಟಿದ್ರು. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ. ಅದರಲ್ಲೆಲ್ಲ ಕಂಡೀಷನ್ಸನ್ನು ಕೊಟ್ಟಿದ್ದಾರೆ. ಕಂಡೀಷನ್ಸ್ ಏನು ಅಂತಂದರೆ, ಯಾರೆಲ್ಲ ಅಭ್ಯರ್ಥಿಗಳು ಆನ್ಲೈನ್ದಲ್ಲಿ ಅಪ್ಲೋಡ್ ಮಾಡಿದಂಥ ಮಾಹಿತಿ ಏನಿದೆ ಕೆಳಗಡೆ ಇದೆ, ನೀವು ಅಪ್ಲೋಡ್ ಮಾಡಿದಂಥ ಮಾಹಿತಿ ಕೆಳಗಡೆ ಇದೆ. ಇಲ್ಲಿ ಏನಾದರೂ ತಪ್ಪಾಗಿತ್ತು ಅಂತಂದರೆ ನಿಮಗೆ ಯಾವಾಗಂತಂದರೆ 24 ಜುಲೈ 2026 ಸಂಜೆ 5:30 ಒಳಗಾಗಿ ನೀವೇನು ಮಾಡಬೇಕು, ತಿದ್ದುಪಡಿ ಮಾಡಬೇಕು ಅಂತ ಕೊಡ್ತಾರೆ. ಇಲ್ಲಿಯೂ ಸಹಿತ ಇದರಲ್ಲಿ ಸಹಿತ ಅದೇ ಹೇಳಿದರು, ಈ ಲಿಸ್ಟಲ್ಲಿ ಸಹಿತ ಅದೇ ಹೇಳಿದ್ದಾರೆ. 23 ಮತ್ತು 24 5:30 ಒಳಗಾಗಿ ನೀವೇನು ಮಾಡಬೇಕು, ತಿದ್ದುಪಡಿಯನ್ನು ಮಾಡಬೇಕು. ಹೀಗಾಗಿ ಈ ಲಿಸ್ಟ್ ಒಮ್ಮೆ ಚೆಕ್ ಮಾಡಿದ ನಂತರ ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ಇಲ್ಲಿದೆ ನೋಡಿ. ಮೊದಲೇನು ಮಾಡಬೇಕು, ನೀವು ನಿಮ್ಮ ಸೀರಿಯಲ್ ನಂಬರನ್ನು ಒಂದು ಬರೆದಿಟ್ಕೊಳ್ಳಿ. ಯಾಕಂದರೆ ಅದು ಸೀರಿಯಲ್ ನಂಬರ್ ಕೌನ್ಸಿಲಿಂಗ್ ಟೈಮಲ್ಲೆಲ್ಲ ವೆರಿ ಇಂಪಾರ್ಟೆಂಟ್. ನೀವು ಸೀರಿಯಲ್ ನಂಬರನ್ನು ಬರ್ಕೊಂಡು ಇಟ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ID-ಯನ್ನು ನಿಮ್ಮ ಹತ್ರ ಇರುತ್ತೆ ಆಲ್ಮೋಸ್ಟಾಗಿ, SLC ID. ನಿಮ್ಮ ನೇಮನ್ನು ವೆರಿಫೈ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಮಿಸ್ಟೇಕ್ ಆಗುತ್ತೆ, ಒಂದು ಸ್ಪೆಲ್ಲಿಂಗ್ ತಪ್ಪಿರ್ತದೆ. ಹಾಗೇನಾದ್ರು ತಪ್ಪಿದರೆ ನೀವು 24 ಜುಲೈ 2026 ಸಂಜೆ 5:30 ಒಳಗಾಗಿ ಏನು ಮಾಡಬೇಕು, ಎಡಿಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಕ್ಯಾಟಗರಿಯನ್ನು ನೋಡ್ಕೊಳ್ಳಿ. ನೆಕ್ಸ್ಟು SC ಇದ್ದರೆ SC ಹಾಕ್ಕೊಳ್ಳಿ. ಅಲ್ಲೇ ಸಬ್ ಕ್ಯಾಟಗರಿ ಅಂತ ಬರುತ್ತೆ, ಅದರ ಆಲ್ಮೋಸ್ಟಾಗಿ ಸಬ್ ಕ್ಯಾಟಗರಿಯಲ್ಲಿ SCಯಲ್ಲಿ ABC ಅಂತ ಬರುತ್ತೆ, ಅವ್ರಿಗಷ್ಟೇ ಅವಕಾಶ, ಉಳಿದಂಥವ್ರಿಗಿಲ್ಲ. ನೆಕ್ಸ್ಟು OBC ಇದ್ದರೆ OBC ಹಾಕ್ಕೋಬೇಕು. ಚೆಕ್ ಮಾಡ್ಕೊಳ್ಳಿ. ಏನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಇದ್ದರೆ ಎಸ್, ನೋ ಇದ್ರೂ ನೋ. ನೀವು ಯಾವ ಕೆಡರಲ್ಲ ROK ಅಥವಾ KKಯಲ್ಲಿ ಬರ್ತೀರಾ, ರೆಸ್ಟ್ ಆಫ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅಂತ ಬರುತ್ತೆ, ಅದರಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಸಬ್ಜೆಕ್ಟನ್ನು ನೋಡ್ಕೊಳ್ಳಿ ಸರಿಯಾಗಿದೆ ಇಲ್ಲ ಅಂತೇಳಿ, ಯಾಕಂತಂದರೆ ಮತ್ತು ಪ್ರಾಬ್ಲಮ್ ಆಗುತ್ತೆ. ಸಬ್ಜೆಕ್ಟ್ ಆದ ನಂತರ ನೆಕ್ಸ್ಟು ಅದು PG ಪರ್ಸೆಂಟೇಜ್ ಬರ್ತದೆ. PG ಪರ್ಸೆಂಟೇಜನ್ನು ನೋಡಿಕೊಂಡು ನೆಕ್ಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇದು ಬರ್ತದೆ, ಇಲ್ಲಿ ಡಿಟೇಲ್ ಬರ್ತದೆ. ನೀವು ನೆಟ್ಟು ಸೆಟ್ಟು ಮಾಡಿದ್ದೀರಾ ಇಲ್ವಾ ಅನ್ನುವಂಥ ಲಿಸ್ಟ್ ಬರ್ತದೆ, ಅದನ್ನೂ ಸಹಿತ ನೋಡ್ಕೊಳ್ಳಿ. ಇದರಲ್ಲಿ ಏನಾದರೂ ಈ ಒಂದು ನಿಮ್ಮದು ಉದಾಹರಣೆಗಾಗಿ ಇದು ನಿಮ್ಮ ನಂಬರ್ ಅಂತ ಇಟ್ಕೊಳ್ಳಿ, ಸೀರಿಯಲ್ ನಂಬರ್ 5 ಅಂತ ಇಟ್ಕೊಳ್ಳಿ. ಇಲ್ಲಿರುವಂಥ ಎಲ್ಲ SLC ನಿಮ್ಮದು SLC ರಿಜಿಸ್ಟರ್ ನಂಬರು, ನೇಮು, ಕ್ಯಾಟಗಿರಿ, ಸಬ್ ಕ್ಯಾಟಗಿರಿ, OBC, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡು, ಕೆಡರು, ಸಬ್ಜೆಕ್ಟು, ಪರ್ಸಂಟೇಜು, ಓಕೆ. ನೆಕ್ಸ್ಟು ನೆಟ್ಟು ಸೆಟ್ ಆಗಿದೆ ಇಲ್ವಾ, PhD MPhil, ಮತ್ತು ನಿಮ್ಮದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಪೀರಿಯೆನ್ಸ್. ಇದರಲ್ಲಿ ಏನಾದರೂ ಮಿಸ್ಟೇಕು ಇತ್ತು ಅಂತಂದರೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕು ಇದ್ದರೂ ಸಹಿತ ನೀವೇನು ಮಾಡಬೇಕು, 24 ಜುಲೈ 2025 ಸಂಜೆ 5:30 ಒಳಗಾಗಿ ಏನು ಮಾಡಬೇಕು, ತಿದ್ದುಪಡಿಯನ್ನು ಮಾಡ್ಕೋಬೇಕು. ಅದಾದ ನಂತರ ಯಾವುದೇ ರೀತಿಯ ತಿದ್ದುಪಡಿ ಇರೋದಿಲ್ಲ. ಆಮೇಲೆ ಡೈರೆಕ್ಟಾಗಿ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ. ಈ ವರ್ಷ ಒಟ್ಟು ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು ಅಂತಂದರೆ 30,826 ಇದೆ. 30,826 ಇದೆ. ಆಲ್ಮೋಸ್ಟಲಾಗಿ ಒಂದು 8,000 ಜನ ಇದರಲ್ಲಿ ಕ್ವಾಲಿಫೈಡ್ ಇರ್ಬೋದೇನೋ. ನೆಟ್ಟು ಸೆಟ್ಟು PhD ಆದವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರ್ತದೆ. ನೆಟ್ಟು ಸೆಟ್ಟು PhD ಆಗದೇ ಇರುವಂಥ ಅಭ್ಯರ್ಥಿಗಳಿಗೆ ತದನಂತರ ಅವರು ಅವಕಾಶವನ್ನು ಕೊಡ್ತಾರೆ. ಓಕೆ. ಇದರಲ್ಲಿ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಇರುವಂಥ, ಭಾಳಷ್ಟು ವರ್ಷ ಈ ನೆಟ್ಟು ಸೆಟ್ಟು PhD ಇಲ್ಲದೆ ಕೆಲಸ ಮಾಡಿದಂಥ ಅಭ್ಯರ್ಥಿಗಳಿದ್ದರೆ ಅವರಿಗೆ ಶೀಟ್ ಸಿಗದೇ ಇದ್ದರೆ ಅವರನ್ನು ಶೈಕ್ಷಣಿಕ ಸಲಹೆಗಾರರು, ಕೋಆರ್ಡಿನೇಟರ್ ಆಗಿ ಬಳಸ್ತೀವಿ ಅಂತ ಇದ್ದಾರೆ ವಿಶ್ವವಿದ್ಯಾಲಯದಲ್ಲಿ, JFGCಯಲ್ಲಿ ಮತ್ತು ಪಾಲಿಟೆಕ್ನಿಕ್ಸ್ ಕಾಲೇಜುಗಳಲ್ಲಿ. ಓಕೆ, ಥ್ಯಾಂಕ್ ಯು.